ಗುಲ್ಬರ್ಗ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಹಿಂದೆ ಕರ್ನಾಟಕ ಕಲಾ ಮತ್ತು ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀದರ್ನ ಬಿಎಸ್ಸಿ ಪ್ರಥಮ ಸೆಮಿಸ್ಟರ್ ಅಶ್ವಿನಿ ಶರಣಪ್ಪ ಎಂಬ ಫೇಲ್ ಆದ ವಿದ್ಯಾರ್ಥಿನಿಯ ಅಂಕಪಟ್ಟಿಯನ್ನ ಅಕ್ರಮವಾಗಿ ಮುದ್ರಿಸಿ ಪಾಸ್ ಮಾಡಲು ಭಾರಿ ಭ್ರಷ್ಟಾಚಾರ ಮಾಡಲು ಕಾರಣೀಭೂತರಾಗಿರುವ ಗಣಕ ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಸಿದ್ದರಾಮ ಪಾಟೀಲ್ ಕಂಪ್ಯೂಟರ್ ಪ್ರೋಗ್ರಾಮರ್ ಹಾಗೂ ಸೈಯದ್ ಯೂಸುಫ್ ಖಾದ್ರಿ ಡಾಟಾ ಎಂಟ್ರಿ ಆಪರೇಟರ್ ಇವರುಗಳ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ಬಿಮಾರ್ಮಿ ಆಕ್ರೋಶ ವ್ಯಕ್ತಪಡಿಸಿದೆ. ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಇದರ ಅಧೀನದಲ್ಲಿ ಈ ಹಿಂದೆ ಇದ್ದ ಬೀದರ್ನ ಕರ್ನಾಟಕ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ 2014-15ನೇ ಸಾಲಿನಲ್ಲಿ ಪ್ರವೇಶ ಪಡೆದ ವಿಜ್ಞಾನ ವಿಷಯದಲ್ಲಿ ಓದುತ್ತಿದ್ದ ಅಂದಿನ ವಿದ್ಯಾರ್ಥಿನಿ ಅಶ್ವಿನಿ ಶರಣಪ್ಪ ಎಂಬ ವಿದ್ಯಾರ್ಥಿನಿಯ ಪ್ರಥಮ ಸೆಮಿಸ್ಟರ್ ಪರೀಕ್ಷೆಯ ಅಂಕಪಟ್ಟಿಯು ಮೊದಲ ಬಾರಿಗೆ ನೋಂದಣಿ ಸಂಖ್ಯೆ 155620 ಆನ್ಲೈನ್ ಪ್ರತಿ ದಿನಾಂಕ 8/7/2023ರಂದು ಫಲಿತಾಂಶ ಪ್ರಕಟವಾಗಿದ್ದು, ಅದರ ಪ್ರಕಾರ ರಸಾಯನಶಾಸ್ತ್ರದ ಥಿಯರಿಯಲ್ಲಿ 80 ಅಂಕಗಳ ಪೈಕಿ ಕೇವಲ 6 ಅಂಕಗಳನ್ನು ಪಡೆದಿದ್ಲು. ಫಲಿತಾಂಶವನ್ನು ಪ್ರಕಟಿಸಲಾಗಿತ್ತು. ತದನಂತರ ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗದಿಂದ ಮೂಲ ಅಂಕಪಟ್ಟಿ ಮುದ್ರಿಸಲಾಗಿತ್ತು. ಅಂಕಪಟ್ಟಿಯ ಗುರುತಿನ ಸಂಖ್ಯೆಯಲ್ಲಿ ಸಹ ಅವಳು 6 ಅಂಕಗಳನ್ನು ಪಡೆದಿರುತ್ತಾಳೆ ಅಂತ ಮುದ್ರಿಸಲಾಗಿದೆ. ಆದರೆ ಸದರಿ ಅಂಕಪಟ್ಟಿಯಲ್ಲಿ ಅವಳ ಫಲಿತಾಂಶವು ರಿಮಾರ್ಕ್ಸ್ ಕಾಲಂನಲ್ಲಿ EX ಅಂತ ನಮೂದಿಸಿ ಮುದ್ರಿಸಿರುವುದು ಎಂದು ಕಂಡು ಬರುತ್ತದೆ. ಅದನ್ನ ಗಮನಿಸಿದ ಪ್ರಾಂಶುಪಾಲರು ಕರ್ನಾಟಕ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀದರ್ ಇವರು ಪತ್ರದ ಮೂಲಕ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಸಚಿವರು ಮೌಲ್ಯಮಾಪನವರಿಗೆ ಬರೆದ ಪತ್ರದಲ್ಲಿ ವಿಶ್ವವಿದ್ಯಾಲಯದ ತಾಂತ್ರಿಕ ದೋಷದಿಂದ ಸದರಿ ವಿದ್ಯಾರ್ಥಿನಿ ಅಂಕಪಟ್ಟಿಯು ತಪ್ಪಾಗಿ ಮುದ್ರಿಸಿದ್ದು ಕಂಡು ಅದನ್ನ ವಿದ್ಯಾರ್ಥಿನಿಯ ಹಿತದೃಷ್ಟಿಯಿಂದ ಸರಿಪಡಿಸಿದ ಅಂಕಪಟ್ಟಿ ಮುದ್ರಿಸಲು ವಿನಂತಿಸಿದ್ದಾರೆ. ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ವ್ಯಾಪ್ತಿಗೆ ಬರುವಂತಹ ಕರ್ನಾಟಕ ಕಲಾ ಮತ್ತು ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯ ಬೀದರ್ನಲ್ಲಿರುವಂತಹ ಕಾಲೇಜಿನಲ್ಲಿ ಅಶ್ವಿನಿ ಶರಣಪ್ಪ ಎಂಬ ವಿದ್ಯಾರ್ಥಿನಿ ಪ್ರಥಮ ಸೆಮಿಸ್ಟರ್ ವಿಷಯದಲ್ಲಿ ರಾಸಾಯನಿಕ ಶಾಸ್ತ್ರದ ಆ ವಿಷಯದಲ್ಲಿ ವಿದ್ಯಾರ್ಥಿನಿ ಫೇಲ್ ಆಗಿದ್ದರೂ ಕೂಡ ಇಲ್ಲಿನ ಗುಲ್ಬರ್ಗ ವಿಶ್ವವಿದ್ಯಾಲಯದ ಮೌಲ್ಯಮಾಪನ ಡಿಪಾರ್ಟ್ಮೆಂಟ್ದವರು ಆ ವಿದ್ಯಾರ್ಥಿನಿಗೆ 0 ಮಾರ್ಕ್ಸ್ ಬಿದ್ದರೂ ಕೂಡ ಇವತ್ತು ದಿನ ಪಾಸ್ ಮಾಡಿ ಇವತ್ತಿನ ವಿದ್ಯಾರ್ಥಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ವಿಷಯ ಇಟ್ಟುಕೊಂಡು ನಾವು ಗುಲ್ಬರ್ಗ ವಿಶ್ವವಿದ್ಯಾಲಯದ ಕುಲಸಚಿವರಿಗೆ ಕುಲಪತಿ ಅವರಿಗೆ 24/11/2025 ಮನವಿ ಪತ್ರ ಕೊಟ್ಟವರು ಕೂಡ ಸುಮಾರು 8-10 ದಿನ ಆದರೂ ಕೂಡ ಇಲ್ಲಿವರೆಗೂ ಕೂಡ ಯಾವುದೇ ಥರ ಹಿಂಬರ ಆಗಲಿ ಅದ್ರ ಬಗ್ಗೆ ಯಾವುದೇ ಥರ ರೆಸ್ಪಾನ್ಸ್ ಮಾಡಿಲ್ಲ. ಈ ವಿಚಾರ ಇಟ್ಟುಕೊಂಡು ನಾವಿವತ್ತಿನ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಈ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಬಡ ಮತ್ತು ದೀನದಲಿತರ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ಯಾರು ಓದ್ಕೊಂಡು ಓದ್ತಾ ಇದ್ದಾರೆ. ಆದರೆ ಇವತ್ತಿನ ರಾಜಕೀಯ ಮತ್ತು ದುಡ್ಡು ಬಲದಿದ್ದವರು ಈ ರೀತಿಯಾಗಿ ಫೇಲ್ ಆಗಿದ್ದರೂ ಕೂಡ ಪಾಸ್ ಮಾಡುವಂಥ ವ್ಯವಸ್ಥೆ ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಕಂಡು ಬರ್ತದೆ. ಅದಕ್ಕೆ ನಾವು ಖಂಡಿಸುತ್ತಾ ಮುಂದಿನ ದಿನಗಳಲ್ಲಿ ಯಾರು ಈ ಭ್ರಷ್ಟಾಚಾರದಲ್ಲಿ ಒಳಗೊಂಡಿರುತ್ತಾರೆ ಆ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನಾವು ಬಿಮಾರ್ಮಿ ಸಂಘಟನೆ ವತಿಯಿಂದ ವಿಶ್ವವಿದ್ಯಾಲಯದ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳುತ್ತಾ. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.